ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. 2026ರ ವರ್ಷದಲ್ಲಿ ಬಿಗ್ ಬಾಸ್ ಸೀಸನ್ 13ರ ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಅಂತ ಹೇಳಬಹುದು. ನೋಡಿ, ಬಿಗ್ ಬಾಸ್ ಅಂದ ಕೂಡಲೇ ನಮಗೆ ನೆನಪಾಗೋದು ಕಿಚ್ಚ ಸುದೀಪ್ ಅವರು. ಸುದೀರ್ಘವಾಗಿ 13 ವರ್ಷಗಳಿಂದ ಬಿಗ್ ಬಾಸ್ ಅನ್ನು ನಡೆಸಿಕೊಡ್ತಾ ಇದ್ದಾರೆ. ಅಂದ್ರೆ 13ನೇ ಸೀಸನ್ ಇದು. 13 ಸೀಸನ್ ಬಹಳ ಸುಸೂತ್ರವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಸುದೀಪ್ ಅವರಂದ್ರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್ ಇದ್ರೇನೆ ಅದಕ್ಕೊಂದು ಕಳೆ ಅನ್ನೋ ನಿಟ್ಟಿನಲ್ಲೂ ಕೂಡ ಕಳೆದ ಬಾರಿ ಬಿಗ್ ಬಾಸ್ಗೆ ನಾನಿನ್ನು ನಿರೂಪಣೆ ಮಾಡಲ್ಲ ಅಂತಾನೂ ಕೂಡ ಹೇಳಿದ್ರು. ಅದಾದ್ಮೇಲೆ ಅವರನ್ನ ಮನವೊಲಿಸುವಂತಹ ಪ್ರಯತ್ನ, ಹಾಗಾಗಿ ಸೀಸನ್ 13 ಕೂಡ ಅವರೇ ಹೋಸ್ಟ್ ಮಾಡ್ತಾ ಇರೋದು. ಅದು ಬಹಳಷ್ಟು ಖುಷಿಯ ವಿಚಾರ. ಕಿಚ್ಚ ಸುದೀಪ್ ಅವರೇ ಈ ಬಾರಿಯೂ ಕೂಡ ಕಾರ್ಯಕ್ರಮವನ್ನ ನಿರೂಪಿಸ್ತಾರೆ. ಈಗ ಆಲ್ರೆಡಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಕೂಡ ಅಂತಿಮ ಆಗಿದೆ. ಹಾಗಾದ್ರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಇರೋದು. ಅದು ಆ ಸ್ಟೇಜ್ ಮೇಲೆ ಬಂದಾಗಷ್ಟೇ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಕೂಡ ಎಲ್ಲ ಬಹಳ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಾರೆ. ಬಟ್ ಆದ್ರೂ ಕೂಡ ನಾವು ನಿಮಗೆ ಒಂದಷ್ಟು ಜನರ ಹೆಸರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಅಧಿಕೃತವಾಗಿ ಇವರು ಘೋಷಣೆಯಾಗಿಲ್ಲ, ಬಟ್ ಇವರು ಸೀಸನ್ 13ನಲ್ಲಿ ಇರ್ತಾರೆ. ಮೊದಲನೇದಾಗಿ ಯಾರು ಬರ್ತಾರೆ, ಯಾರ ಹೆಸರಿದೆ? ಮಜಾ ಭಾರತ ಶಿವು. ಬಿಗ್ ಬಾಸ್ ಸೀಸನ್ 13ರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ವೈರಲ್ ಆಗಿದೆ. ಸಾಮಾನ್ಯವಾಗಿ ಪ್ರತಿ ಸೀಸನ್ನಲ್ಲೂ ಕೂಡ ಮಜಾ ಭಾರತ ಒಬ್ಬ ಕಲಾವಿದ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಈ ಬಾರಿ ಮಜಾ ಭಾರತ ಖ್ಯಾತಿಯ ಶಿವು ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಇದೇ ವರ್ಷ ಏಪ್ರಿಲ್ 25ನೇ ತಾರೀಕು ಶಿವು ಮತ್ತೆ ಮಾನಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಶಿವು ಅವರು ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ. ಒಂದಷ್ಟು ಸಿನಿಮಾಗಳಲ್ಲೂ ಕೂಡ ಬಣ್ಣ ಹಚ್ಚುತ್ತಾ ಇದ್ದಾರೆ. ಒಬ್ಬ ಅದ್ಭುತವಾದಂತಹ ಕಲಾವಿದ, ಸ್ಕ್ರೀನ್ ಮೇಲೆ ಎಲ್ಲರನ್ನೂ ನಗಿಸುವಂತಹ ಕಲಾವಿದ, ಒಬ್ಬ ಟ್ಯಾಲೆಂಟ್ ಇರುವಂತಹ ಒಬ್ಬ ಕಲಾವಿದ ಮಜಾ ಭಾರತ ಖ್ಯಾತಿಯ ಶಿವು ಅವರು ಕೂಡ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮತ್ತೊಬ್ಬರು ರಗಡ್ ರಶ್ಮಿ. ಬಿಗ್ ಬಾಸ್ ಮನೆಗೆ ಹಳ್ಳಿ ಪವರ್ ಅನ್ನುವಂತಹ ಒಂದು ರಿಯಾಲಿಟಿ ಶೋ ಬಂತು. ಅದರ ಖ್ಯಾತಿಯ ರಗಡ್ ರಶ್ಮಿ ಬರುವುದು ಖಚಿತ ಆಗಿದೆ. ಒಂದು ರಿಯಾಲಿಟಿ ಶೋನಲ್ಲಿ ರಗಡ್ ರಶ್ಮಿ ವಿನ್ನರ್ ಟ್ರೋಫಿಯನ್ನು ಕೂಡ ಎತ್ತಿದ್ರು. ರಗಡ್ ರಶ್ಮಿ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ರಗಡ್ ರಶ್ಮಿ ಆಟಕ್ಕೂ ಸೈ ಜಗಳಕ್ಕೂ ಸೈ ಎನ್ನುವಂತಹ ಖಡಕ್ ವ್ಯಕ್ತಿತ್ವದ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ. ಸುನಿಲ್ ರಾವ್ ಸಿನಿಮಾ ಖ್ಯಾತಿಯ ನಟ ಸುನಿಲ್ ರಾವ್ ಅವರು ಬರುತ್ತಿದ್ದಾರೆ. ಬಾಲನಟನಾಗಿ ಚಿತ್ರರಂಗಕ್ಕೆ ಪ್ರವೇಶಿಸಿ ಈಗಾಗಲೇ 50ಕ್ಕೂ ಹೆಚ್ಚು ಸಿನಿಮಾಗಳನ್ನು ಹಾಗೂ ಧಾರಾವಾಹಿಗಳನ್ನು ಮಾಡಿರುವ ಇವರು ವೀಕ್ಷಕರಿಗೆ ಹತ್ತಿರವಾಗಿದ್ದಾರೆ. ಈ ವರ್ಷ ಇವರ ಹಯಗ್ರೀವ ಸಿನಿಮಾ ಬಿಡುಗಡೆಯಾಗಿದ್ದು, ಅದರಲ್ಲಿ ಭಿನ್ನ ಪಾತ್ರದಲ್ಲಿ ನಟಿಸಿ ಅಭಿಮಾನಿಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಳಿ ರಮ್ಯಾ. ಬಿಗ್ ಬಾಸ್ ಸೀಸನ್ 13ರ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಇವರ ಹೆಸರಿದೆ. ರಿಯಾಲಿಟಿ ಶೋಗಳಿಂದ ಪ್ರಸಿದ್ಧಿ ಪಡೆದ ಇವರು ಕನ್ನಡ, ತಮಿಳು, ತೆಲುಗು ಅನೇಕ ಭಾಷೆಯ ಸೀರಿಯಲ್ಗಳನ್ನು ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಇವರು ಬಿಗ್ ಬಾಸ್ ಮನೆಗೆ ಪ್ರವೇಶ ಮಾಡುವ ಎಲ್ಲಾ ಸಾಧ್ಯತೆಗಳಿವೆ. ಶಿವಪುತ್ರ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಕಂಟೆಂಟ್ ಕ್ರಿಯೇಟರ್ ಮತ್ತು ಯೂಟ್ಯೂಬರ್ ಶಿವಪುತ್ರ ಅವರಿಗೆ ಈ ಬಾರಿ ಅವಕಾಶ ಸಿಗುತ್ತಿದೆ. ತಮ್ಮದೇ ಆದ ವಿಶಿಷ್ಟ ಶೈಲಿ ಮತ್ತು ಭಾಷೆಯ ಮೂಲಕ ಕಾಮಿಡಿ ಮಾಡುವ ಇವರು ಬಿಗ್ ಬಾಸ್ ಬಗ್ಗೆಯೂ ಒಂದಿಷ್ಟು ಕಾಮಿಡಿಗಳನ್ನು ಮಾಡಿ ಖ್ಯಾತಿ ಪಡೆದಿದ್ದಾರೆ. ಅರ್ಚನಾ ಕೋಟಿಗೆ. ಕಳೆದ ಒಂದು ವಾರದಿಂದ ಇವರ ಹೆಸರು ಕರ್ನಾಟಕದಾದ್ಯಂತ ಸಖತ್ ಕೇಳಿಬರುತ್ತಿದೆ. ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿರುವ ಇವರು 1 ವರ್ಷದ ಹಿಂದೆಯಷ್ಟೇ ಕ್ರಿಕೆಟರ್ ಒಬ್ಬರನ್ನು ಮದುವೆಯಾಗಿದ್ದಾರೆ. ಪಟಪಟ ಅಂತ ಮಾತನಾಡುವ ಇವರ ಮಾತು ಎಲ್ಲರಿಗೂ ಇಷ್ಟವಾಗಿದ್ದು, ಅರ್ಚನಾ ಕೋಟಿಗೆ ಬಂದೇ ಬರುತ್ತಾರೆ ಎನ್ನಲಾಗುತ್ತಿದೆ. ಸುದರ್ಶನ್ ರಂಗಪ್ರಸಾದ್. ಪ್ರಖ್ಯಾತ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ತಾಂಡವ್ ಪಾತ್ರದ ಮೂಲಕ ವಿಪರೀತ ಫೇಮಸ್ ಆಗಿರುವ ಇವರು ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಾರೆ. ಬ್ರೋ ಗಗನ್. ಬ್ರೋ ಎಷ್ಟು ಮಟ್ಟಿಗೆ ಖ್ಯಾತಿ ಪಡೆದಿದ್ದಾರೆ ಎಂಬುದು ಎಲ್ಲರಿಗೂ ಗೊತ್ತು. ಕಳೆದ ಬಾರಿಯೇ ಇವರು ಬಿಗ್ ಬಾಸ್ ಮನೆಗೆ ಬರುತ್ತಾರೆ ಎನ್ನಲಾಗಿತ್ತಾದರೂ 3 ತಿಂಗಳು ಇರುವುದು ಕಷ್ಟ ಎಂದು ಗಗನ್ ಹೇಳಿದ್ದರು. ಆದರೆ ಈ ಬಾರಿ ಇವರು ಬರುವ ಎಲ್ಲಾ ಸಾಧ್ಯತೆಗಳಿದ್ದು, ಇವರ ಹೆಸರು ಫೈನಲ್ ಆಗಿದೆ. ಶಿವು. ಮಜಾ ಭಾರತ ಖ್ಯಾತಿಯ ಶಿವು ಅವರ ಹೆಸರು ಕೂಡ ಅಂತಿಮ ಪಟ್ಟಿಯಲ್ಲಿದೆ. ಪ್ರತಿ ಬಾರಿಯೂ ಬರೀ ಸೆಲೆಬ್ರಿಟಿಗಳೇ ಇರುತ್ತಿದ್ದರು, ಆದರೆ ಈ ಬಾರಿ ಸಾಮಾನ್ಯ ಸ್ಪರ್ಧಿಗಳಿಗೂ ಕಾಮನ್ನರ್ಸ್ ಬಿಗ್ ಬಾಸ್ನಲ್ಲಿ ಸ್ಪರ್ಧಿಸಲು ಅವಕಾಶ ಮಾಡಿಕೊಡುತ್ತಿರುವುದು ಎಲ್ಲೋ ಒಂದು ಕಡೆ ಖುಷಿಯ ವಿಚಾರವಾಗಿದೆ. ಬಿಗ್ ಬಾಸ್ ಅಂದ ತಕ್ಷಣ ನೆನಪಾಗುವ ಕಿಚ್ಚ ಸುದೀಪ್ ಅವರ ಅದ್ಭುತವಾದ ನಿರೂಪಣೆ ಮತ್ತು ಮಾತುಗಾರಿಕೆಯಲ್ಲಿ ಸೀಸನ್ 13 ಕೂಡ ಸಿಕ್ಕಾಪಟ್ಟೆ ಯಶಸ್ಸನ್ನು ಪಡೆದುಕೊಳ್ಳಲಿ. ಇನ್ನೇನು ಕೆಲವೇ ದಿನಗಳಲ್ಲಿ ಇದು ಆರಂಭವಾಗಲಿದೆ.